ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗದ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ನೋಟಿಫಿಕೇಶನ್ಗಳನ್ನ ಇನ್ನೊಂದು ವಾರದಲ್ಲಿ ಆರಂಭ ಮಾಡ್ತೀವಿ ಅಂದರೆ HK ಭಾಗದಂತ ಏನು ಹೇಳಿದ್ದಾರೆ. ಸೊ ಅದಕ್ಕೆ ಬೆಳಿಗ್ಗೆ ನಾನು ಅದನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೆ ಮಾಹಿತಿಯನ್ನ. ಅದಕ್ಕೆ ಬಂದಿರುವಂಥ 99.99% ಕಮೆಂಟ್ಸ್ಗಳು ಏನಿದೆ ಅಂದರೆ, ಯಾರು ಕೂಡ ನಂಬೋದಕ್ಕೆ ರೆಡಿ ಇಲ್ಲ. ನೋಟಿಫಿಕೇಶನ್ ಮಾಡ್ತಾರೆ ಅಂದರೆ ಯಾರಿಗೂ ನಂಬಿಕೆನೇ ಇಲ್ಲ ಅದರ ಮೇಲೆ. ಯಾಕಂದ್ರೆ ನಂಬಿಕೆ ಇಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿಲ್ಲ. ಇನ್ನೊಂದು ವಾರ, ಶೀಘ್ರದಲ್ಲಿ, 15 ದಿನ, 20 ದಿನ ಹೀಗೆ ಹೇಳ್ತಾನೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಯಾರು ಅದನ್ನು ಬಿಲೀವ್ ಮಾಡೋದಕ್ಕೆ ರೆಡಿ ಇಲ್ಲ. ಬಟ್ ಅದೇನಿರಲಿ, ಇನ್ನೊಂದು ಪ್ರಮುಖವಾದಂಥ ಮಾಹಿತಿ ಏನಪ್ಪ ಅಂದರೆ, ನಾನು ಆಲ್ರೆಡಿ ತಮ್ಮಲ್ಲಿ ಹಾಕಿದ್ದೆ, ನೋಡಿರ್ತೀರಾ. ಅಕೌಂಟ್ ಅಸಿಸ್ಟೆಂಟು, ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಏನು ಈ 3 ಹುದ್ದೆಗಳದ್ದು KPSC ಪರೀಕ್ಷೆಯನ್ನು ಮಾಡಿತ್ತು. ಸೊ ಕಳೆದ ವರ್ಷ ನೋಟಿಫಿಕೇಶನ್. ಆ ಒಂದು ಪರೀಕ್ಷೆಯಲ್ಲಿ ಸೇಡಂ ಒಂದು ಯುವತಿ, ಉಡಾ ಅಂತೇಳಿ ಯಾವುದೋ ಗ್ರಾಮ, ಆ ಗ್ರಾಮದ ಬಸಲಿಂಗಮ್ಮ ಅಂತೇಳಿ ಯುವತಿ, ಆಕೆ 3 ಹುದ್ದೆಗಳಲ್ಲೂ ಕೂಡ ಏಕಕಾಲಕ್ಕೆ 3 ಪರೀಕ್ಷೆಯನ್ನು ಬರೆದು ಪಾಸಾಗಿ ಆಯ್ಕೆ ಆಗಿದ್ದಾಳೆ. ಖಂಡಿತವಾಗಿ KPSC ನಡೆಸುವಂಥ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಯಾರೋ ಒಬ್ಬ ಗ್ರಾಮೀಣ ಭಾಗದ ಅಭ್ಯರ್ಥಿ, ಬಡತನದ ಅಥವಾ ಮಧ್ಯಮ ವರ್ಗದ ಕುಟುಂಬದವರು ಆಯ್ಕೆ ಆದಾಗ ಏನೋ ಒಂದು ಖುಷಿ ಕೊಡುತ್ತೆ. ಯಾಕಂದರೆ ಎಲ್ಲವೂ ಕೂಡ ಬರೀ ಅಕ್ರಮ, ಪ್ರತಿ ಬಾರಿ ಕೂಡ ಏನೋ ಒಂದು ಗೊಂದಲದ ನಡುವೆ ಇಂಥವರು ಕೂಡ ಕೆಲವರು ತಮ್ಮ ಬದುಕನ್ನು ಕಟ್ಕೊಳ್ತಾರೆ ಅನ್ನೋದೇ ಒಂದು ಗ್ರೇಟ್ ಅನಿಸುತ್ತೆ. ಯಾರೀಗ ಅಪ್ಕಮಿಂಗ್ KPSC ಪರೀಕ್ಷೆಗಳು ಓದೋದಕ್ಕೆ ಬರ್ತೀರಾ, ಅವ್ರಿಗೆ ನನ್ನ ಒಂದು ಸಜೆಷನ್ ಏನು ಅಂದರೆ, ನೀವು ಲಾಂಗ್ ಟರ್ಮ್ ಅಂದರೆ 5 ರಿಂದ 10 ವರ್ಷ ಆದರೂ ನಾನು ಕಾಯ್ತೀನಿ ಅನ್ನೋಂಗಿದ್ರೆ ಮಾತ್ರ KPSC ಪರೀಕ್ಷೆಗಳನ್ನು ಬರೆಯೋದಕ್ಕೆ ಬರ್ರಿ. ಇಲ್ಲಾಂದರೆ ಬ್ಯಾಂಕಿಂಗು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ಬೇರೆ ಬೇರೆ ಕ್ಷೇತ್ರಗಳನ್ನ ನೋಡ್ಕೊಡಿ. ಇಲ್ಲ ಅಂದರೆ ಬೆಸ್ಟ್ ಅಂದರೆ ಯಾವುದೋ ಒಂದು ಒಳ್ಳೆ ಡಿಗ್ರಿ ಕೈಯಲ್ಲಿದೆ, ಯಾವುದೋ ಒಂದು ಪ್ಲೇಸ್ಮೆಂಟ್ ಆಗಿದೆ ಅಂದರೆ ಕೆಲ್ಸಕ್ಕೆ ಹೋಗಿ ಓದ್ಕೊಳ್ಳಿ. ಯಾಕಂದರೆ ಈ KPSC ಯಾವತ್ತೂ ಕೂಡ ಪಾರದರ್ಶಕತೆ, ಪ್ರಾಮಾಣಿಕತೆ ಅನ್ನೋ ಪದಗಳಿಗೆ ಬೆಲೆಯನ್ನು ಕೊಡಲ್ಲ. ಮತ್ತು ನೋಟಿಫಿಕೇಶನ್ಗಳು ಕೂಡ ಅಷ್ಟೇ, ಸರಿಯಾದ ಸಮಯಕ್ಕೆ ಮಾಡಲ್ಲ, ಎಕ್ಸಾಮ್ಸ್ಗಳು ಕರೆಕ್ಟಾಗಿ ನಡೆಸಲ್ಲ, ಹಲವಾರು ಕಾರಣಗಳಿವೆ. ಎಲ್ಲೋ ನಾನು ಹೇಳಿದ್ನಲ್ಲ, ಈ ರೀತಿ ಎಲ್ಲೋ ಒಂದಿಷ್ಟು ಜನ ಆಯ್ಕೆ ಆಗಿರ್ತಾರೆ ಪಾಪ, ಕಷ್ಟದಲ್ಲಿ ಓದೋದಂಥವ್ರು. ಅಂಥವ್ರು ಒಂದು 4 ಜನದ ಮೇಲೆ ತೋರಿಸ್ಬಿಟ್ಟು ಹೊರಗಡೆ 10 ಜನ ನುಸುಳುಕೋರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಇದೇ ಕೆಲಸ ಆಗೋದು. ಇಂಥವ್ರು ನೋಡಿ ನಾವು ಪಾಪ ಮೋಟಿವೇಶನ್ ಆಗಿ ಇನ್ನೊಂದಿಷ್ಟು ಜನ ಬರ್ತಾರೆ ಕಾಂಪಿಟೇಷನ್ ಕೊಡೋಕೆ ಓದೋದಕ್ಕೆ. ಆಮೇಲೆ ಪಾಪ ಅವ್ರ ಗತಿ ಹೆಂಗಾಗುತ್ತೆ ಅಂದರೆ 10 ವರ್ಷ ಆಗುತ್ತೆ, 11 ವರ್ಷ ಆಗಿರುತ್ತೆ ಯಾವ ಎಕ್ಸಾಮ್ಸ್ಗೆ ಆಯ್ಕೆ ಆಗಿದೆ. ಇನ್ನೊಂದು, ಈ ಸ್ಪರ್ಧಾತ್ಮಕ ಪರೀಕ್ಷಾ ಒಂದು ರಂಗದಲ್ಲಿ ಪ್ರತಿಭೆ ಎಷ್ಟೇ ಇದ್ದರೂ, ಪರಿಶ್ರಮ ಎಷ್ಟೇ ಹಾಕಿದ್ರು, ಅದೃಷ್ಟ ಅನ್ನೋದು ಜೊತೆಗಿರಲೇಬೇಕು. ಬರೀ ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಾನು ಆಯ್ಕೆ ಆಗಿಬಿಡ್ತೀನಿ ಅನ್ನೋದಿಲ್ಲ. ಅದೃಷ್ಟ ಕೈ ಹಿಡಿದಿಲ್ಲ ಅಂದರೆ ಎಂಥ ಟ್ಯಾಲೆಂಟ್ ಕೂಡ ಇಲ್ಲಿ ಕೆಲಸಕ್ಕೆ ಬರಲ್ಲ. ಅದು ಹಲವಾರು ಬಾರಿ ಪ್ರೂವ್ ಆಗಿರುವಂಥದ್ದು. ಸೊ ಹಾಗಾಗಿ ಯಾವುದೇ ಪರೀಕ್ಷೆ, ನಾಟ್ ಓನ್ಲಿ KPSC, UPSC, SSC, ರೈಲ್ವೆ ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ಅದೃಷ್ಟ ನಮ್ಮ ಜೊತೆ ಇರಬೇಕು. ಸೊ ಇದೆಲ್ಲದರ ನಡುವೆ ಅಪ್ಕಮಿಂಗ್ ಯಾವುದೆಲ್ಲ ನೋಟಿಫಿಕೇಶನ್ ಆಗ್ಬೋದು ಅಂತ ಇವತ್ತು SR ವರ್ಡ್ ನಿಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ದಾರೆ. ನೋಡಿ, ಕೆಲವೊಂದು ನೋಟಿಫಿಕೇಶನ್ ರಿಲೇಟೆಡ್, ಆರೋಗ್ಯ ಇಲಾಖೆದು ಬೇರೆ ಬೇರೆ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಶಂಕರ್ ಬೆಳ್ಳುಬ್ಬಿ ಸರ್ದು ಒಂದು ಟೆಲಿಗ್ರಾಮ್ ಏನಿದೆ, ತುಂಬ ಅಥೆಂಟಿಕ್ ಇನ್ಫಾರ್ಮೇಷನ್. ಅವ್ರೇನಾದರೂ ಹಾಕಿದ್ರು ಮಾಹಿತಿ ಅಂದರೆ ಆಸ್ ಸೂನ್ ಆಸ್ ನೋಟಿಫಿಕೇಶನ್ ಪಾಸಿಬಲ್ ಅಂತ ಅರ್ಥ. ಹಂಗಿದೆ ಇನ್ಫಾರ್ಮೇಷನ್ ಅವ್ರದ್ದು. ಅಂದರೆ ಸರ್ಕಾರಿ ವಲಯದಲ್ಲಿ ಇರುವಂಥ ಅಧಿಕಾರಿ ಆಗಿರೋದ್ರಿಂದ ಅವರಿಗೆ ಒಂದಿಷ್ಟು ಉನ್ನತ ಮೂಲಗಳಿಂದ ಮಾಹಿತಿಗಳಿರುತ್ತೆ. ಹಾಗಾಗಿ ಅವರು ಯಾವುದೇ ವಿಷಯದ ಬಗ್ಗೆ ಆ ಟೆಲಿಗ್ರಾಮ್ಗೆ ಮಾಹಿತಿ ಹಂಚ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಮಾಹಿತಿ ಕೊಡುವಂಥವ್ರು ಅಡ್ಮಿನ್ ಆಗಿರ್ಬೋದು, ತುಂಬ ಉತ್ತಮ ಮಾಹಿತಿಯನ್ನು ಹೊಂದಿರ್ತಾರೆ. ನಾನು ಕೂಡ ಹಲವಾರು ಬಾರಿ ಅದೇ ಟೆಲಿಗ್ರಾಮ್ ಮೂಲಕನೇ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತೀನಿ. ಯಾವುದು ಏನು ಸೋರ್ಸಸ್ ಸಿಗಲಿ ಅದನ್ನು ಒಟ್ಟಿನಲ್ಲಿ ಆ ಮಾಹಿತಿಯನ್ನು ಹಂಚ್ಕೊಳ್ಳುವಂಥದ್ದು ತುಂಬ ಪ್ರಮುಖವಾದಂಥ ವಿಷಯ. ಒಟ್ಟಾರೆ ನೋಟಿಫಿಕೇಶನ್ ವಿಷಯದಲ್ಲಿ CM ಅವರು ಹೇಳಿದ್ರು ಕೂಡ ನಂಬೋದಕ್ಕೆ ಯಾವ ಅಭ್ಯರ್ಥಿ ಕೂಡ ರೆಡಿ ಇಲ್ಲ. ಅದು ಸ್ಟಾರ್ಟ್ ಆಗಲಿ, ಆಮೇಲೆ ನಂಬ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಮತ್ತೆ ತಮ್ಮನಲ್ಲಿ ಬೇರೆ ಹೇಳಿದ್ರ ವಿಷಯ ಬೇರೆ ಹೇಳಿದ್ರೆ ಅಂತೆಲ್ಲ, ತಮ್ಮನಲ್ಲಿ ಇರುವಂಥದ್ದು ವಿಷಯ ಆ ಒಂದು ಸಹೋದರಿಯ ಸಾಧನೆ. ನಿಜಕ್ಕೂ ಆಕೆಗೆ ಅಭಿನಂದನೆಗಳನ್ನು ಹೇಳಬೇಕು. ಈ ರೀತಿಯಾದಂಥವ್ರು ಎಲ್ಲೋ ಆಯ್ಕೆ ಆದಾಗ ಒಂದಿಷ್ಟು ಜನರಿಗೆ ಭರವಸೆ ಮೂಡುತ್ತೆ. ಏನಂದರೆ ನಾವು ಕೂಡ ಆಯ್ಕೆ ಆಗ್ಬೋದಲ್ಲ, ಇಂಥವರೆಲ್ಲ ಪಾಪ ಕಷ್ಟಪಟ್ಟು 3 ಹುದ್ದೆಗೆ ಅಟ್ಲೀಸ್ಟ್ ನಮ್ಗೆ ಒಂದು ಜಾಬ್ ಆಗುತ್ತಲ್ಲ ಅಂತ ನಂಬಿಕೆಯನ್ನು ಬರ್ತೀರಾ. ಆಗುತ್ತೆ, ನಾನು ಹೇಳಲ್ಲ ಎಲ್ಲವೂ ಕರಪ್ಷನ್ ಆಗುತ್ತೆ ಅಂತಲ್ಲ, ಎಲ್ಲ ಒಂದಿಷ್ಟು ಮಾಡ್ತಾರೆ. ಆ ಮಾಡೋದ್ರಿಂದ ಒಂದಿಷ್ಟು ಜನ ಪ್ರಾಮಾಣಿಕರಿಗೂ ಕೂಡ ಅನ್ಯಾಯ ಆಗುತ್ತೆ. ಅದು ಆಗಬಾರ್ದು. ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಗುವಂತೆ ನೇಮಕಾತಿ ನಡಿಬೇಕು. ಪ್ರತಿಯೊಬ್ಬರ ಶ್ರಮಕ್ಕೂ ಕೂಡ ಬೆಲೆ ಸಿಗುವಂತ ಆಗಬೇಕು. ಆಗ ಮಾತ್ರ ಅದಕ್ಕೊಂದು
ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಓದಿದ್ದಕ್ಕೂ ನಮಗೆ ಸಾರ್ಥಕ ಆಗುತ್ತೆ. ನೋಡಿ, ಈಗ ಸ್ಕೋರ್ ಲಿಸ್ಟೇ ಇಲ್ಲ ಅಂದರೆ ಹೆಂಗೆ ನಾವು ಆಯ್ಕೆ ಆಗಿದ್ದೀವಿ ಅಂತ ಐಡೆಂಟಿಫೈ ಮಾಡೋದು? ಈಗ ನೋಡಿ, PDO ಅಲ್ಲಿ HK ಇಲ್ಲ, ನಾನ್ HK ಇಲ್ಲ, ಸ್ಕೋರ್ ಲಿಸ್ಟೇ ಇಲ್ಲ. ಮೊದಲೇ ಅಕ್ರಮ ಆಗಿದೆ ಅಂತೇಳಿ ಎಲ್ಲ ದೊಡ್ಡ ಗಲಭೆ ಇದ್ದಿತ್ತು HKದು. ಇನ್ನು ಸ್ಕೋರ್ ಲಿಸ್ಟೇ ಇಲ್ಲ ಅಂದರೆ ಯಾರು ನಂಬ್ತಾರೆ? ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಲು ಅಷ್ಟೇ. ಇವರಿಗೆ ಅಂಕಗಳನ್ನ ಪ್ರಕಟ ಮಾಡೋದಕ್ಕೆ ಏನು ತೊಂದರೆ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಬಿಟ್ಟುಬಿಟ್ರೆ ಅವ್ರು ಅದನ್ನ ನೋಡ್ಕೊಳ್ತಾರೆ. ಹೌದಲ್ಲ, ನಾವು ಇಷ್ಟು ತೆಗೆದುಕೊಂಡು ನೆಕ್ಸ್ಟ್ ನಮ್ಗೆ ಇಂಪ್ರೂವ್ ಮಾಡ್ಕೊಳ್ತಾರೆ. ನಾವು ಯಾವ ಪತ್ರಿಕೆಯಲ್ಲಿ ಎಷ್ಟು ಬಂದಿದೆ, ಏನಾಯ್ತು, ಏನೂ ಇಲ್ಲ. ಸುಮ್ಮನೆ ಎಕ್ಸಾಮ್ ಫೀಸ್ ಕಟ್ಟೋದು, ಹುಚ್ಚುತ್ತರ ಪರೀಕ್ಷೆ ಬರೆಯೋದು, ಅವ್ರು ಯಾವುದೋ ಒಂದು ಹೆಸರು ಬಿಡ್ತಾರೆ, ನಮ್ಮ ಹೆಸರು ಇಲ್ಲ ಅಂದ್ರೆ ಸುಮ್ಮನೆ ಆಗೋದು. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಅವರಿಗೆ ಎಷ್ಟು ಬಾರಿ ಹೇಳಿದ್ರು ಇದನ್ನೊಂದನ್ನ ಬದಲಾವಣೆ ಮಾಡ್ಕೊಳಕ್ಕೆ ಅವ್ರು ಸಿದ್ಧರಿಲ್ಲ. ಯಾಕೆ ಸಿದ್ಧರಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಅವರು ಒಂದಿಷ್ಟು ಅಕ್ರಮ ಮಾಡಿರ್ತಾರೆ, ಅವರನ್ನು ಕೂಡ ಅಲ್ಲಿ ಆಯ್ಕೆ ಪಟ್ಟಿಗೆ ತಂದಿರ್ತಾರೆ. ಅವ್ರ ಅಂಕಗಳನ್ನ ಅಲ್ಲಿ ಬಿಟ್ಟು ಬಿಟ್ರೆ ನಾಳೆ ಇಲ್ಲಿ ಕ್ರಾಸ್ ಚೆಕ್ ಮಾಡಿದಾಗ ಅವ್ರ ಮಾರ್ಕ್ಸ್ ಅಷ್ಟು ಇರಲ್ಲ. ಸೊ ಹಂಗಾಗಿ ಸುಮ್ಮನೆ ಏನೋ ಒಂದು ಹೆಸರು ಹಾಕೊಂಡು ಹೋಗ್ತಾರೆ ಅಷ್ಟೇ. ಇದು ಇರೋ ಸತ್ಯ, ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಬಟ್ ಸುಮ್ಮನೆ ಈಗ ಅದನ್ನೆಲ್ಲ ಅವರು 4 ಜನ ರಕ್ಷಣೆ ಮಾಡೋಕ್ಕೋಸ್ಕರ ಉಳಿದವ್ರದ್ದೆಲ್ಲರಿಗೂ ಸ್ಕೋರ್ ಲಿಸ್ಟ್ ಇರೋ ಬಿಡಲ್ಲ. ಏನೇ ಇಲ್ಲಿ ಅಪ್ಕಮಿಂಗ್ ಯಾರು KPSC ಪರೀಕ್ಷೆಗಳು ಓದ್ತೀರಾ, ತುಂಬ ಗಟ್ಟಿ ಮನಸ್ಸು, ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಬಂದ್ಬಿಡ್ರಿ. ಒಂದ್ಸಲ ಬಂದಿದ್ದೀರಾ ಅಂದಮೇಲೆ ಮುಗೀತು. ನೀವು KS ಅಂತ ಓದ್ತಿದ್ದೀರಾ, ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋವರೆಗೂ ಕಾಯ್ಬೇಕು. ಅದು ಕೋರ್ಟ್ಗೆ ಹೋಗುತ್ತೋ, ಕಚೇರಿಗೆ ಹೋಗುತ್ತೋ, ಅಲ್ಲಾಡ್ತಾರೋ, 2 ವರ್ಷ ಆಗುತ್ತೋ, 5 ವರ್ಷ ಆಗುತ್ತೋ, ಅದು ಕಾಮನ್. ಒಟ್ಟಾರೆ ಆಗೋದಂತೂ ಸತ್ಯ ಅಂತ ಹೇಳ್ತಾ ಧನ್ಯವಾದ.